ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಈ ಒಂದು ವ್ಲಾಗ್ ಏನು ಅಂತ ನಿಮ್ಗೆ ಆಲ್ರೆಡಿ ಟೈಟಲ್ ನೋಡೇ ಗೊತ್ತಾಗಿರುತ್ತೆ. ಇವತ್ತು ಗ್ರೋತ್ ಸ್ಕ್ಯಾನ್ ಇದೆ ನಂದು 6th ಮಂತದು. ಅದಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಮಾರ್ನಿಂಗೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮದು ಸ್ಕ್ಯಾನಿಂಗ್ ಇರೋದು ಈವ್ನಿಂಗು. ಇವಾಗ ಬ್ಲಡ್ ಟೆಸ್ಟ್ ಇದೆ. ಮಾರ್ನಿಂಗ್ ಎಂಪ್ಟಿ ಸ್ಟಮಕಲ್ಲಿ ಬರ್ರಿ ಅಂತ ಹೇಳಿದರು ಈ ಒಂದು ಡೇಟ್ಗೆ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಬ್ಲಡ್ ಟೆಸ್ಟು 6th ಮಂತಲ್ಲಿ ಮಾಡ್ತಿರಲಿಲ್ಲ, ಬಟ್ ನನಗೆ 5th ಮಂತಲ್ಲಿ ಮಾಡಿರಲಿಲ್ಲ ಆ ಟೈಮಲ್ಲಿ. ಅದಕ್ಕೆ ಇವಾಗ 6th ಮಂತಿಗೆ ಬರ್ಕೊಟ್ಟಿದ್ರು. ಇವಾಗ ಫಸ್ಟು ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬರಬೇಕು. ರಿಪೋರ್ಟ್ ನಮಗೆ ಸಂಜೆ ಸಿಗುತ್ತೆ. ಸಂಜೆ ಸ್ಕ್ಯಾನಿಂಗ್ ಹೋದಾಗ ಸ್ಕ್ಯಾನಿಂಗ್ ಮಾಡಿಸಿದ್ದಾದಮೇಲೆ ಒಂದು 30 ಮಿನಿಟ್ಸಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಕೊಡ್ತಾರೆ. 30 ಮಿನಿಟ್ಸು ಆಗೋಲ್ಲ, ಒಂದು 20 ಮಿನಿಟ್ಸಲ್ಲಿ. ಡಿಪೆಂಡ್ಸ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಡಿಲೇ ಆಗುತ್ತೆ. ಒಂದು 20 ಮಿನಿಟ್ಸಲ್ಲಿ ಕೊಡ್ತಾರೆ. ಆ ರಿಪೋರ್ಟು ಆ್ಯಂಡ್ ಬ್ಲಡ್ ಟೆಸ್ಟ್ ರಿಪೋರ್ಟ್ ಈ ಎರಡು ತೊಗೊಂಡೋಗಿ ನಾನು ರೆಗ್ಯುಲರಾಗಿ ಮ್ಯಾಮ್ ಹತ್ರ ತೋರಿಸ್ತೀನಲ್ವ, ಅದೇ ಸೇಮ್ ಹಾಸ್ಪಿಟ್ಲೇ. ಅವ್ರ ಹತ್ರ ರಿಪೋರ್ಟ್ ತೋರಿಸಿ ಏನು ಹೇಳ್ತಾರೋ ಕೇಳಿಕೊಂಡು ಬರಬೇಕು. ಇವತ್ತು ಇಷ್ಟಿದ್ದಾವೆ. ಮುಂಚೆ ಎಲ್ಲ ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ಹೇಳಿದ್ದೀನಿ. ಸ್ಟಾರ್ಟಿಂಗಲ್ಲಿ 2nd ಮಂತ್ 3rd ಮಂತಲ್ಲೆಲ್ಲ ತುಂಬ ಹೆದರ್ಕೊತಿದ್ದೆ. ಓಕೆ, ನಾವು ಹಾಸ್ಪಿಟಲ್ ವಿಸಿಟ್ ಇದ್ದಾಗ ತುಂಬ ಟೆನ್ಷನಲ್ಲೇ ಹೋಗ್ತಿದ್ದೆ. ಬಟ್ ಈಗೇನಿಲ್ಲ, ಆರಾಮಾಗಿ ಹೋಗ್ತೀನಿ. ಫುಲ್ಲು ಪಾಸಿಟಿವ್ ಥಾಟ್ಸ್ ಇಟ್ಕೊಂಡೇ. ನೀವು ಅಷ್ಟೇ ಪ್ರೆಗ್ನೆಂಟ್ ಇರೋ ವ್ಲಾಗ್ಸ್ ನೋಡ್ತಿರ್ತೀರ, ನನಗೆ ಗೊತ್ತು. ಕಮೆಂಟ್ಸಲ್ಲೆಲ್ಲ ಮಾಡ್ತಿರ್ತೀರ ಅಲ್ವಾ, ನನಗೆ ಇಷ್ಟು ಮಂತ್ ಆಗಿದೆ, ನಿಮ್ಗೆ ಎಷ್ಟು ಮಂತ್ ಅಂತೆಲ್ಲ ಕೇಳ್ತಾ ಇರ್ತೀರ. ನೀವು ಅಷ್ಟೇ ಹೆದರ್ಕೋಬೇಡಿ, ಟೆನ್ಷನ್ ತೊಗೋಬೇಡಿ. ನೀವು ಆದಷ್ಟು ಸ್ಟ್ರಾಂಗ್ ಆಗಿರಬೇಕು. ಈ ಟೈಮಲ್ಲಿ ಯಾರು ನಮ್ಮನ್ನ ಅಂದರೆ ಸ್ಟ್ರಾಂಗ್ ಆಗಿರಿ ಅಂತ ಬೂಸ್ಟ್ ಮಾಡಲಿ ಅಂದರೂ ನಮಗೆ ನಾವೇ ಸ್ಟ್ರಾಂಗ್ ಆಗಿರಬೇಕು ಈ ಟೈಮಲ್ಲಿ. ಇದು ತುಂಬಾ ಇಂಪಾರ್ಟೆಂಟ್. ಆದಷ್ಟು ಸ್ಟ್ರಾಂಗ್ ಆಗಿರಿ. ಎವ್ರಿ ಟೈಮ್ ಸ್ಕ್ಯಾನಿಂಗ್ ಇದ್ದಾಗ, ಹಾಸ್ಪಿಟಲ್ ವಿಸಿಟ್ ಇದ್ದಾಗ ಹ್ಯಾಪಿಯಾಗೇ ಹೋಗಿ. ಫುಲ್ ಟೆನ್ಷನಾಗೆಲ್ಲ ಹೋಗಬೇಡಿ. ಬಿಕಾಸ್ ಈ ಒಂದು ಜರ್ನಿ ನಾವು ಎಷ್ಟು ಸ್ಟ್ರಾಂಗ್ ಇರ್ತೀವೋ ಅಷ್ಟೇ ಒಳ್ಳೆಯದು. ಅಂದರೆ ನನಗೆ ಚೈಲ್ಡ್ಹುಡ್ಡಿಂದನೂ ಹಾಸ್ಪಿಟಲ್ ಅಂದರೆ ಭಯ ಇತ್ತು. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ಹೆದರ್ಕೊಂಡೆ ಅಷ್ಟೇ. ಹಾಸ್ಪಿಟಲ್, ಬ್ಲಡ್ ಟೆಸ್ಟ್ ಈ ಥರ ಎಲ್ಲನೂ. ಇವಾಗೇನಿಲ್ಲ, ಆರಾಮಾಗಿ ಹೋಗ್ತೀನಿ. ತಿಂಡಿ ಏನೂ ಮಾಡಿಲ್ಲ, ಎಂಪ್ಟಿ ಸ್ಟಮಕಲ್ಲೇ ಹೋಗಬೇಕು. ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬಂದಮೇಲೆ ಮಾಡ್ಕೋಬೇಕು. ರಂಜಿತ್ ಕೂಡ ಬರ್ತಿದ್ದಾರೆ ನನ್ನ ಜೊತೆಲೇ. ಎವ್ರಿ ಟೈಮ್ ಹಾಸ್ಪಿಟಲ್ ವಿಸಿಟ್ಗೆ ಹೋದಾಗ ಅವ್ರು ಎಷ್ಟೇ ಬ್ಯುಸಿ ಇದ್ದರು, ಏನೇ ಕೆಲಸ ಇದ್ದರೂ ಬರ್ತಾರೆ. ಅದೊಂದು ಖುಷಿ ವಿಚಾರ. ನೀವು ಅಷ್ಟೇ ಒಬ್ಬರೇ ಹೋಗಬೇಡಿ, ಹಸ್ಬೆಂಡ್ ಜೊತೆಲೇ ಹೋಗಿ. ಆ ಟೈಮಲ್ಲಿ ಹಸ್ಬೆಂಡ್ ಇದ್ರೇ ನಮಗೂ ಕೂಡ ಧೈರ್ಯ. ಇನ್ನು ಯಾರಿದ್ರೂ ಆ ಪ್ಲೇಸಲ್ಲಿ ನಾವು ಅಷ್ಟು ಸ್ಟ್ರಾಂಗ್ ಆಗಿರೋಕ್ಕಾಗಲ್ಲ. ನಾನು ರಂಜಿತ್ ಇಬ್ಬರು ಹೋಗ್ತಾಯಿದ್ದೀವಿ. ಹೋಗೋಣ, ಏನು ಹೇಳ್ತಾರೆ ನಾನು ಶೇರ್ ಮಾಡ್ತೀನಿ. ಓಕೆ, ಸೊ ಮನೆಗೆ ಬಂದೆ. ಏನಂದರೆ ಇವತ್ತು ಬ್ಲಡ್ ಟೆಸ್ಟ್ ಮಾಡಲಿಲ್ಲ. ನಾನು ಅಂದ್ಕೊಂಡೆ ನಾರ್ಮಲ್ ಬ್ಲಡ್ ತೊಗೊಂಡು ಕಳಿಸ್ತಾರೆ ಅಂತ. ಬಟ್ ಇದು ಗ್ಲೂಕೋಸ್ ಟೆಸ್ಟ್ ಅಂತೆ. 5th ಮಂತ್ ಆದಮೇಲೆ ಇದು ಮಾಡ್ತಾರೆ. ಯೂಶಲಿ ನಿಮಗೂ ಎಲ್ರಿಗೂ ಗೊತ್ತಿರುತ್ತೆ. ಅಂದರೆ ಫಸ್ಟು ಬ್ಲಡ್ ತೊಗೋತಾರೆ. ಅದಾದಮೇಲೆ 1 ಲೀಟ್ರ್ ವಾಟ್ರಿಗೆ ಗ್ಲೂಕೋಸ್ ಪೌಡ್ರ್ ಹಾಕ್ಕೊಂಡು ಕುಡಿಬೇಕಂತೆ. ಬ್ಲಡ್ ತೊಗೊಂಡು ಒಂದು 2 ಅವರ್ಸ್ ಆದಮೇಲೆ ಮತ್ತೆ ಬ್ಲಡ್ ತೊಗೋತಾರಂತೆ. ನಾವಿವತ್ತು ಹಾಸ್ಪಿಟಲ್ ಹತ್ರ ಹೋದಾಗಲೇ 9 o'clock ಆಗಿತ್ತು. ಆವಾಗ ಬ್ಲಡ್ ತೊಗೊಂಡು 2 ಅವರ್ಸ್ ಗ್ಯಾಪ್ ಕೊಟ್ಟು ಮತ್ತೆ ಬ್ಲಡ್ ತೊಗೊಳ್ಳೋದಂದರೆ ಆ ಪ್ರೋಸೆಸ್ 11-11:30ವರೆಗೂ ಆಗುತ್ತೆ. ಅಲ್ಲಿವರೆಗೂ ಈ ಟೈಮಲ್ಲಿ ಖಾಲಿ ಹೊಟ್ಟೆಲೆಲ್ಲ ಇರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ರಿಟರ್ನ್ ಬಂದ್ವಿ. ನಾಳೆ ಬೇಕಾದ್ರೆ ಬೇಗ ಬರ್ತೀವಿ ಅಂತ ಅವರೇ ಹೇಳಿದ್ರು. ಬೇಡ, ನಾಳೆನೇ ಬನ್ನಿ ಸ್ವಲ್ಪ ಬೇಗ ಅಂತ. ಅದಕ್ಕೆ ನಾಳೆ ನಾವು ಮಾರ್ನಿಂಗ್ ಒಂದು 7-7:30 ಹಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನನ್ನ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಸಮ್ಟೈಮ್ಸ್ ಹಿಂಗಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾವಂತೂ ಆಲ್ಮೋಸ್ಟ್ ಎಲ್ಲ ಅವ್ರು ಯಾವ ಡೇಟಿಗೆ ಹಾಕ್ಕೊಡ್ತಾರೋ, ಅಂದರೆ ಎವ್ರಿ ಟೈಮ್ ಹೋದಾಗ ಒಂದು ನೋಟಿಫಿಕೇಷನ್ ಬಂತು ನನಗೆ. ನಮ್ಮಪ್ಪ ಏನೋ ನಮ್ಮದೊಂದು ಪೋಸ್ಟಿಗೆ ಕಮೆಂಟ್ ಮಾಡಿರೋದು. ಫಸ್ಟ್ ಟೈಮ್ ನಮ್ಮದೇನೋ ಒಂದು ಪೋಸ್ಟಿಗೆ ಕಮೆಂಟ್ ಮಾಡಿರೋದು. ನಮ್ಮಪ್ಪ ಏನು ಮಾಡಿದಾರೋ ಗೊತ್ತಿಲ್ಲ. ನನ್ನ ಪ್ರಕಾರ ನನ್ನ ತಂಗಿನೇ ಮಾಡಿರ್ತಾಳೆ ಅಂತ ಅನಿಸುತ್ತೆ. ಬಿಕಾಸ್ ಅವ್ರ ಫೋನು ಮೋಸ್ಟ್ ಆಫ್ ದಿ ಟೈಮ್ ನನ್ನ ತಂಗಿನೇ ಯೂಸ್ ಮಾಡ್ತಿರ್ತಾಳೆ ಊರಲ್ಲಿ ಇದ್ದಾಗ. ಎಲ್ಲ ಪೋಸ್ಟ್ಗೂ ಅವಳೇ ಲೈಕ್ ಮಾಡೋದು. ಆ್ಯಂಡ್ ಯಾವ್ದಾನ ಫ್ರೆಂಡ್ ರಿಕ್ವೆಸ್ಟ್ ಬಂದ್ರೂ ಅವಳೇ ಅಕ್ಸೆಪ್ಟ್ ಮಾಡ್ತಿರೋದು. ನಮ್ಮ ಅಪ್ಪನ ಫೋನಲ್ಲಿ ಮೇ ಬಿ ಅವಳೇ ಮಾಡಿರ್ತಾಳೆ ಅನಿಸುತ್ತೆ. ನೋಡ್ತೀನಿ ಆಮೇಲೆ ಏನು ಅಂತ. ಏನು ಹೇಳ್ತಿದ್ದೆ ನಾನು? ಎವ್ರಿ ಟೈಮ್ ಅವ್ರು ಹಾಕಿದ್ದ ಡೇಟ್ಗೆ ಹೋಗ್ತಿದ್ವಿ, ಮಿಸ್ ಮಾಡ್ತಾ ಇರಲಿಲ್ಲ. ಈ ಸತಿ ಈ ರೀತಿ ಆಯಿತು. ಇಟ್ಸ್ ಓಕೆ, ಸಮ್ಟೈಮ್ಸ್ ಹಿಂಗಾಗುತ್ತೆ. ನಾಳೆ ಬೇಗನೆ ಹೋಗ್ಬಿಟ್ಟು ಅದೆಲ್ಲ ಏನೇನಿದೆಯೋ ಪ್ರೋಸೆಸ್ ಮುಗಿಸೋಣ. ನಾನೊಂದು ಇನ್ಸ್ಟಾಗ್ರಾಮ್ ರೀಲಲ್ಲಿ ರೀಸೆಂಟಾಗಿ ನೋಡಿದ್ದೆ, ಈ ಟೆಸ್ಟ್ ತುಂಬ ಡಿಫಿಕಲ್ಟಿಯಾಗೇ ಇರುತ್ತೆ ಅಂತ. ಬಿಕಾಸ್ ಬ್ಲಡ್ ತೊಗೊಂಡು ನಾವು ಒಂದು ಗ್ಲೂಕೋಸ್ 1 ಲೀಟ್ರು ಕುಡಿದಾಗ ಏನೋ ವಾಮಿಟ್ ಸೆನ್ಸೇಷನ್ ಇರುತ್ತೆ ಆ್ಯಂಡ್ ಸುಸ್ತಿರುತ್ತೆ ಅಂತ ಹೇಳ್ತಿದ್ರು. ನೋಡೋಣ ಹೇಗಿರುತ್ತೆ, ನನ್ನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಎಲ್ಲನೂ ನಾನು ನ್ಯಾಚುರಲ್ಲಾಗೇ ಶೇರ್ ಮಾಡ್ಕೊತೀನಿ. ಬಿಕಾಸ್ ಎಂಟಿ ಸ್ಟಮಕಲ್ಲಿ ಇರ್ತೀವಲ್ಲ, ಬ್ಲಡ್ ತೊಗೊಂಡಿದ ತಕ್ಷಣ ಅಫ್ಕೋರ್ಸ್ ಸುಸ್ತಾಗುತ್ತೆ. ಆ ಟೈಮಲ್ಲಿ ಗ್ಲೂಕೋಸ್ನ ವಾಟ್ರಲ್ಲಿ ಹಾಕೊಂಡು ಕುಡಿಯೋದು ಅಂತಂದರೆ
ವಾಮಿಟ್ ಸೆನ್ಸೇಷನ್ ಆಗಿರ್ಬೋದು ಆ್ಯಂಡ್ ಸುಸ್ತಾಗೋದು ಕಾಮನ್ ಅಂತ ಅನಿಸುತ್ತೆ. ನೋಡೋಣ ನಾಳೆ ಹೇಗಿರುತ್ತೆ ಅಂದ್ಬಿಟ್ಟು ನಾಳೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಬೇಗನೆ ಎದ್ದು ರೆಡಿ ಆಗಿಬಿಟ್ಟಿದ್ದೀನಿ. ರಂಜಿತ್ ಫ್ರೆಶ್ ಅಪ್ ಆಗ್ತಿದ್ದಾರೆ. ಅವ್ರಿಗೆ ಮಾರ್ನಿಂಗ್ 7ಗೆ ಎಬ್ಬರಿಸಿದ್ದೀನಿ. ಅದನ್ನು ಏನೋ ಅರ್ಲಿ ಮಾರ್ನಿಂಗ್ ಎದ್ದಿದ್ದಾರೆ ಅನ್ನೋ ಫೀಲ್ ಅವರಿಗೆ. ಏನೋ 3-4ಗೆ ಎದ್ದಿದ್ದೀನಿ ಅನ್ನೋ ಥರ. ಅದಕ್ಕೆ ಅವ್ರು ನಿಧಾನಕ್ಕೆ ಸ್ವಲ್ಪ ಅವ್ರದ್ದೇ ಆದ ಟೈಮ್ ತೊಗೊಂಡು ಫ್ರೆಶ್ ಅಪ್ ಆಗ್ತಿದ್ದಾರೆ. ಅವ್ರು ಫ್ರೆಶ್ ಅಪ್ ಆಗಿದ ತಕ್ಷಣ ಹೊರಡದೆ. ಓಕೆ, ನನ್ನ ಹಸ್ಬೆಂಡ್ ಕೂಡ ರೆಡಿ ಆದರು. ಒಂದು 7:30 ಅಷ್ಟೊತ್ತಿಗೆ ಹಾಸ್ಪಿಟಲಿಗೆ ಬನ್ನಿ ಅಂತ ನಮ್ಗೆ ಹೇಳಿದರು. ಪ್ರೀವಿಯಸ್ ಡೇ ಹೋಗಿದ್ವಲ್ಲ ಅವತ್ತು. ಬಟ್ ನಾವು ಮನೆ ಬಿಟ್ಟಾಗಲೇ 7:30 ಆಗಿತ್ತು. ನಿಧಾನಕ್ಕೆ ರಂಜಿತ್ ಕೂಡ ಫ್ರೆಶ್ ಅಪ್ ಆಗಿ ಹೊರಟಿದ್ದು ಲೇಟ್ ಆಯಿತು. ಅವ್ರು ಒಂದೇ ಸತಿ ಆಫೀಸ್ಗೆ ಹೊರಟ್ಬಿಟ್ರು. ಫಾರ್ಮಲ್ಸ್ ಎಲ್ಲ ಹಾಕ್ಕೊಂಡು ಇವನ್ ಲ್ಯಾಪ್ಟಾಪ್ ಬ್ಯಾಗ್ ಎಲ್ಲ ತೊಗೊಂಡು ಮತ್ತೆ ಬಂದು ಹೋಗೋದಕ್ಕೆ ಅವ್ರಿಗೆ ಆಫೀಸಿಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು 2 ಅವರ್ಸ್ ಏನೋ ವೆಯ್ಟ್ ಮಾಡಬೇಕು. ಒಂದು ಸತಿ ಬ್ಲಡ್ ತೊಗೊಂಡಿದ್ದಾದಮೇಲೆ ಎಕ್ಸಾಕ್ಟ್ 2 ಅವರ್ಸ್ ಆದಮೇಲೆ ಅವ್ರು ಮತ್ತೆ ಬ್ಲಡ್ ತೊಗೋತಾರೆ. ಅದಕ್ಕೆ ಇವಾಗ ಒಂದು 9:30, 10ವರೆಗೂ ಆಗುತ್ತೆ ಈ ಪ್ರೊಸೀಜರ್ ಎಲ್ಲ ಮುಗಿಯೋ ಅಷ್ಟರಲ್ಲಿ. ಮನೆಗೆ ಬಂದು ರೆಡಿಯಾಗಿ ಆಫೀಸ್ಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರು ಅವರು. ಹಾಸ್ಪಿಟಲ್ಗೆ ರೀಚ್ ಆಗಿದ ತಕ್ಷಣ ಲ್ಯಾಬ್ಗೆ ಹೋಗಿ ಫಸ್ಟು ಬ್ಲಡ್ ಕೊಟ್ಬಿಟ್ಟು ನೆಕ್ಸ್ಟು ಮೆಡಿಕಲ್ ಸ್ಟೋರಲ್ಲಿ 1/2 ಲೀಟ್ರ್ ವಾಟ್ರ್ ಬಾಟ್ಲು, ಅಲ್ಲೇ ಮೆಡಿಕಲ್ ಶಾಪ್ ಇರುತ್ತೆ ಅಲ್ವಾ ಹಾಸ್ಪಿಟಲ್ ಅವ್ರದ್ದು, ಅಲ್ಲಿ 1/2 ಲೀಟ್ರ್ ವಾಟ್ರ್ ಬಾಟ್ಲು ತೊಗೊಬರೋಕ್ಕೆ ಹೇಳಿದ್ರು. ಮತ್ತು ಒಂದು ಗ್ಲೂಕೋಸ್ ಪ್ಯಾಕ್ ಬರುತ್ತೆ, ಪುಟಾಣಿದೆ ಅದು, ಅದೆಷ್ಟು ಗ್ರಾಮ್ ಇದೆ ಅನ್ನೋದೇ ಮರ್ತೋಗ್ಬಿಟ್ಟಿದೆ ನನಗಿವಾಗ. ಅದನ್ನು ತೊಗೊಂಬರೋದಕ್ಕೆ ಹೇಳಿದ್ರು. ಅದೆರಡು ತೊಗೊಂಡೋಗಿ ವಾಟ್ರ್ ಬಾಟ್ಲಲ್ಲಿ ಫುಲ್ ಕಂಪ್ಲೀಟ್ ಅದೇನಿತ್ತೋ ಪೌಡರ್, ಗ್ಲೂಕೋಸ್ ಪೌಡ್ರು, ಅದನ್ನು ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಕುಡೀರಿ ಅಂತ ಹೇಳಿದ್ರು ನಮಗೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಬರೀ ಪ್ರೆಗ್ನೆಂಟ್ ರಿಲೇಟೆಡೇ ವಿಡಿಯೋಸ್ ಬರ್ತಿರ್ತವೆ. ರೀಲ್ಸ್ ಬರ್ತಿರ್ತವೆ ಇನ್ಸ್ಟಾಗ್ರಾಮಲ್ಲಿ. ಸ್ಕ್ರೋಲ್ ಮಾಡಿದಾಗೆಲ್ಲ ನನಗೆ ಈ ಗ್ಲೂಕೋಸ್ ಟೆಸ್ಟ್ ಸುಮಾರು ಟೈಮ್ ಬಂದಿತ್ತು ಆಯಿತಾ. ಸೊ ಹಿಂಗಿರುತ್ತೋ ಏನೋ, ಎಲ್ಲರೂ ಈ ರೀತಿ ತೋರಿಸಿದ್ರಲ್ವ ಅಂತ ಅಂದ್ಬಿಟ್ಟು ಮೈಂಡಲ್ಲಿತ್ತು ನನಗೆ ಫಸ್ಟ್ ಸಿಪ್ ತೊಗೋಬೇಕಾದ್ರೆ. ಬಟ್ ಸ್ಟಿಲ್ ವಾಟ್ರು ಗ್ಲೂಕೋಸ್ ಎರಡೂ ಆ್ಯಡ್ ಆದರೆ ಅಷ್ಟೇನು ಕಷ್ಟ ಆಗಲ್ಲ. ಆರಾಮಾಗಿ ಜ್ಯೂಸ್ ಥರ ಇರುತ್ತೆ, ಕುಡಿದ್ಬಿಡ್ಬೋದು ಅನ್ನೋದು ಒಂದು ಸೈಡ್ ಇತ್ತು. ಆರಾಮಾಗೆ ಕುಡಿದೆ ನಾನು, ಕಂಟಿನ್ಯೂಸ್ ಆಗೇ ಕುಡಿದೆ. ತುಂಬ ಹೊತ್ತು ಗ್ಯಾಪ್ ಕೊಡಲಿಲ್ಲ, ಮತ್ತೆ ಕುಡಿಯೋದು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಇವನ್ ಲ್ಯಾಬ್ ಅವರು ಕೂಡ ಇಷ್ಟು ಬೇಗ ಕುಡಿದ್ಬಿಟ್ರ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಮತ್ತೆ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಗ್ಲೂಕೋಸ್ ಟೆಸ್ಟ್ ಇರೋರಿಗೆ ಆರಾಮಾಗಿ ಕುಡಿಬೋದು. ನಿಜವಾಗ್ಲೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಕೆಲವರು ವಾಮಿಟ್ ಸೆನ್ಸೇಷನ್ ಆಗುತ್ತೆ, ವಾಮಿಟಿಂಗ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಮೇ ಬಿ ಆ ಜರ್ನಿಲಿ 6 ಮಂತ್ 7th ಮಂತಲ್ಲೂ ವಾಮಿಟಿಂಗ್ ಆಗ್ತಿರುತ್ತಲ್ವ, ಅವ್ರಿಗೆ ಏನಾದರೂ ಕಷ್ಟ ಆಗ್ಬೋದೇನೋ. ನನಗೆ ಅಷ್ಟೇನು ಕಷ್ಟ ಅನ್ನಿಸ್ಲಿಲ್ಲ, ಆರಾಮಾಗಿ ಕುಡಿದೆ. ಗ್ಲೂಕೋಸ್ ವಾಟರ್ ಕುಡಿದಿದ್ದಾದಮೇಲೆ ಎಕ್ಸಾಕ್ಟ್ 2 ಅವರ್ಸ್ ಬಿಟ್ಟು ಮತ್ತೆ ಬ್ಲಡ್ ತೊಗೋತಾರೆ. ಅಷ್ಟರಲ್ಲಿ ಅಂದರೆ ನಮಗಿನ್ನೂ 2 ಅವರ್ಸ್ ಟೈಮ್ ಇತ್ತಲ್ವ. ರಂಜಿತ್ಗೆ ನೀವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಅಶ್ವಾಗ್ತಿರುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳಿದೆ. ಅಲ್ಲೇ ನಿಯರ್ ಬೈ ಒಂದು ವೆಜ್ ಹೋಟೆಲ್ ಇತ್ತು, ಅಲ್ಲಿಗೆ ಹೋಗಿ ಅವ್ರು ಆರಾಮಾಗಿ ಅವ್ರದ್ದು ಬ್ರೇಕ್ಫಾಸ್ಟ್ ಉಪ್ಮಾ ಏನೋ ಆರ್ಡ್ರ್ ಮಾಡಿದರು. ನೆಕ್ಸ್ಟ್ ಒಂದು ಕಪ್ ಕಾಫಿ ಕೂಡ ಕುಡಿದ್ರು. ನನಗೆ ವಾಟ್ರ್ ಬೇಕಾದರೆ ಕುಡಿಬೋದು, ಬೇರೆ ಕಾಫಿ, ಜ್ಯೂಸ್, ಟಿಫನ್ ಈ ರೀತಿ ಏನೂ ಮಾಡಬಾರ್ದು ಅಂತ ಹೇಳಿದರು. ಹುಷಾರಿಲ್ಲ. ಬಾಯ್. ನಾನು ಮನೆಗೆ ರೀಚ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ದೋಸೆ ಬ್ಯಾಟರ್ ಇತ್ತು ಆ್ಯಂಡ್ ನಿನ್ನೆ ನೈಟ್ ನಾನು ಇಸ್ಕಿದ ಬೇಳೆ ಸಾಂಬಾರು ಮಾಡಿದ್ದೆ, ಅದಿತ್ತು. ಅದಕ್ಕೆ ದೋಸೆ ಮಾಡ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡು ಇಲ್ಲೇ ಏನಾದರೂ ತಿನ್ಕೊಂಡು ಹೋಗು ಹೋಟೆಲ್ಲಿ, ಅಂದರೆ ತುಂಬ ಹೊತ್ತಾಯ್ತಲ್ವ, ಹಸ್ವಾಗ್ತಿರುತ್ತೆ, ಸುಸ್ತಾಗ್ತಿರುತ್ತೆ ಅಂತ ಅಂದರು. ಬಟ್ ನಾನೇ ಪರವಾಗಿಲ್ಲ, ಮನೆಗೆ ಹೋಗಿ ಊಟ ಮಾಡ್ತೀನಿ, ಇದೇ ಸಾಂಬಾರು ಮತ್ತು ದೋಸೆ ಬ್ಯಾಟರ್ ಅಂತ ಹೇಳ್ಬಿಟ್ಟು ಬಂದೆ. ಈಗಂತೂ ನಾನು ಎಷ್ಟಾಗುತ್ತೋ ಅಷ್ಟು ಆದಷ್ಟು ಮನೆ ಊಟನೇ ಪ್ರಿಫರ್ ಮಾಡ್ತೀನಿ. 99% ನಾನು ಆಲ್ಮೋಸ್ಟ್ ಮನೆ ಊಟನೇ ತಿನ್ನೋದು. ಆಚೆ ತಿನ್ನೋದೇ ಬಿಟ್ಬಿಡೋದು ಬೆಸ್ಟ್ ಅಂತ ಅನಿಸುತ್ತೆ ಈ ಒಂದು ಟೈಮಲ್ಲಿ. ಇಲ್ಲೋ ಒಂದೊಂದು ಟೈಮ್ ಆಚೆ ಹೋದಾಗ ಅಷ್ಟೇ. ಮೋಸ್ಟ್ ಆಫ್ ದ ಟೈಮ್ ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡೋದು. ಆ್ಯಂಡ್ ನಮ್ಮದೆಲ್ಲ ಬ್ಲಡ್ ಟೆಸ್ಟ್, ಗ್ಲೂಕೋಸ್ ಟೆಸ್ಟ್ ಎಲ್ಲ ಆಯಿತು. ನಾವು ತೋರಿಸ್ತೀವಲ್ವ, ಮ್ಯಾಮ್ ಇರಲ್ವಂತೆ, ಅಂದರೆ ಲೀವಲ್ಲಿದ್ದಾರೆ ಇವತ್ತು, ನಿನ್ನೆನೂ ಇವತ್ತು 2 ದಿನವೂ ಲೀವಲ್ಲಿದ್ದಾರೆ, ನಾಳೆ ಬರ್ತಾರಂತೆ. ಇನ್ನೂ ಬೇರೆ ಡಾಕ್ಟರ್ ಇದ್ದಾರೆ. ಬಟ್ ನಾವು ಫ್ರಮ್ ಡೇ 1ಇಂದನೂ ಆ ಮ್ಯಾಮ್ ಹತ್ರನೇ ತೋರಿಸ್ತಿರೋದು. ನಮಗೆ ಅಲ್ಲೇ ಆ ಮ್ಯಾಮ್ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಮ್ಯಾಮ್ ಸ್ವಲ್ಪ ಫೇಮಸ್ ಯಾವ ಹಾಸ್ಪಿಟಲ್, ತುಂಬ ಚೆನ್ನಾಗಿ ನೋಡ್ತಾರೆ. ಒಂದಿನ ಲೇಟ್ ಆದರೂ ಪರವಾಗಿಲ್ಲ, ಅವ್ರ ಹತ್ರನೇ ತೋರಿಸೋದು ಅಂತ ಅಂದ್ಬಿಟ್ಟು. ಅಂದರೆ ಏನಿಲ್ಲ, ರಿಪೋರ್ಟ್ ತೋರಿಸಿ ಅವ್ರೇನು ಹೇಳ್ತಾರೋ ಕೇಳ್ಕೊಂಡು ಬರೋದಷ್ಟೇ. ಲೇಟ್ ಆದರೂ ಪರವಾಗಿಲ್ಲ, ಅವ್ರ ಹತ್ರನೇ ತೋರಿಸ್ತೀವಿ ಅಂತ ಅಂದ್ಬಿಟ್ಟು, ತೋರಿಸೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಇವಾಗ ನಾನು ತಿಂಡಿ ತಿಂದು ಬಟ್ಟೆ ಮಿಷಿನ್ಗೆ ಹಾಕೋದಿದೆ, ಅದನ್ನು ಹಾಕಬೇಕು. ನಾಳೆ ನಾವು ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬೇಕು. ನಾಳೆ ಈವ್ನಿಂಗ್ 5:30-6ಗೆ. ಆವಾಗ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಓಕೆ ಗೈಸ್, ನಾನು ಮತ್ತೆ ನೆಕ್ಸ್ಟ್ ಡೇಯಿಂದ ನಾನು ಹೇಳ್ದಂಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಡಾಕ್ಟ್ರ್ ಅವೈಲಬಲ್ ಇದ್ದಾರಂತೆ.
ಆ್ಯಂಡ್ ನಾವು ಕೂಡ ಮಾರ್ನಿಂಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಕೂಡ ತೊಗೊಂಡ್ವಿ. ಅವ್ರು ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ಯಾವಾಗಲೂ ಅವೈಲಬಲ್ ಇರ್ತಾರೆ. ಬಟ್ ನಮಗೆ ಸ್ಕ್ಯಾನಿಂಗ್ ಇರೋದ್ರಿಂದ ಸ್ಕ್ಯಾನಿಂಗ್ ಡಾಕ್ಟ್ರು ಆ ಒಂದು ಹಾಸ್ಪಿಟ್ಲಲ್ಲಿ ಈವ್ನಿಂಗ್ ಟೈಮೇ ಅವೈಲಬಲ್ ಇರೋದು. ಅದಕ್ಕೆ ನಾವು ಈವ್ನಿಂಗ್ ಅಪಾಯಿಂಟ್ಮೆಂಟ್ನ ತೊಗೊಂಡಿದ್ದು. ಇವಾಗ ರೆಡಿ ಆಗಿದ್ದೀನಿ, ಆಲ್ರೆಡಿ ಹೊರಡೋದಕ್ಕೆ. ಟೈಮ್ 5:30 ಆಗಿದೆ ಅಂತ ಅನಿಸುತ್ತೆ. 6:30 ಅಷ್ಟೊತ್ತಿಗೆ ನಾನು ಹಾಸ್ಪಿಟಲ್ ಹತ್ರ ಹೋಗಬೇಕು. ಆ್ಯಂಡ್ ನಾನಿವತ್ತು ಕುರ್ತಾ ಸೆಟ್ನ ಹಾಕ್ಕೊಂಡಿದ್ದೀನಿ. ನಾನು ಯೂಶ್ವಲಿ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆಲ್ಲ ಡ್ರೆಸ್ನ ಹಾಕ್ಕೊತಿದ್ದೆ, ಅಂದರೆ ಮ್ಯಾಕ್ಸಿ ಡ್ರೆಸ್ಸಸ್ ಬರುತ್ತಲ್ಲ, ಫ್ರಾಕ್ ಥರ, ಆ ಥರದ್ದು. ಬಟ್ ಈ ಸರಿ ಇರಲಿ ಕುರ್ತಾ ಸೆಟ್ಟೆ, ಹೋಗ್ತಾ ಹೋಗ್ತಾ ಗೊತ್ತಿಲ್ಲ ಹಾಕೊಳ್ಳೋದಕ್ಕಾಗುತ್ತೋ ಅಂತ ಅಂದ್ಬಿಟ್ಟು ಅದಕ್ಕೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಒಂದು ಡ್ರೆಸ್ನ ಹಾಕ್ಕೊಂಡೆ. ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಲಿಂದನೂ ಜೀನ್ಸ್ನ ವೇರ್ ಮಾಡೇ ಇಲ್ಲ. ನೀವು ಹಳೇ ವ್ಲಾಗ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ರೆ ಗೊತ್ತಿರುತ್ತೆ, ನಾನು ಜಾಸ್ತಿ ವೇರ್ ಮಾಡ್ತಿದ್ದೆ ಜೀನ್ಸು, ಅಂದರೆ ಬ್ಯಾಗಿ ಪ್ಯಾಂಟ್ಸ್, ಅದ್ರ ಮೇಲೆ ಯಾವುದಾದ್ರೂ ಟಿ ಶರ್ಟ್ ಹಾಕೊಂಡು ಹೋಗ್ಬಿಡ್ತಿದ್ದೆ ಎಲ್ಲ ಆಚೆ ಹೋಗ್ಬೇಕಾದ್ರೆ. ಅದು ನಂಗೆ ತುಂಬ ಕಂಫರ್ಟಬಲ್ ಅನ್ನಿಸ್ತಿತ್ತು. ಬಟ್ ಈಗ ನಾನು ಜೀನ್ಸ್ ಬೇಡ ಈ ಟೈಮಲ್ಲೆಲ್ಲ ಅಂತ ಅಂದ್ಬಿಟ್ಟು ವೇರ್ ಮಾಡ್ತಿಲ್ಲ. ಈ ಥರ ಫ್ರೀ ಡ್ರೆಸ್, ಮ್ಯಾಕ್ಸಿ ಡ್ರೆಸ್ಸಸ್ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ ಎಲ್ಲ ಆಚೆ ಹೋಗುವಾಗ. ಅದಕ್ಕೆ ನಾನು ಮೋಸ್ಟ್ ಆಫ್ ದಿ ಟೈಮ್ ಇವೆರಡೇ ಪ್ರಿಫರ್ ಮಾಡ್ತೀನಿ. ಇವಾಗ ಪೂಜೆ ಮಾಡಿಬಿಟ್ಟು ಹೊರಡಬೇಕು. ಕ್ಯಾಬ್ನ ಬುಕ್ ಮಾಡಿಕೊಂಡು ನೋಡೋಣ ಹೇಗೆ ಬರುತ್ತೆ ರಿಪೋರ್ಟ್ ಎಲ್ಲನೂ ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಸ್ಕ್ಯಾನಿಂಗ್ ಎಲ್ಲ ಮುಗಿಸಿ ನಾವಿಲ್ಲಿ ರಿಪೋರ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅದೇ ಹೇಳ್ದಂಗೆ ಒಂದು 15 to 20 ಮಿನಿಟ್ಸ್, ಸಮ್ಟೈಮ್ಸ್ 30 ಮಿನಿಟ್ಸ್ ಆಗುತ್ತೆ ರಿಪೋರ್ಟ್ ಸಿಗೋದು. ನಂದು ಸಪ್ಲಿಮೆಂಟ್ಸ್ ಎಲ್ಲ ಖಾಲಿಯಾಗಿತ್ತು, ಐರನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು, ಅದನ್ನು ತೊಗೊಂಡು ಬನ್ನಿ ಅಂತ ಅಂದ್ಬಿಟ್ಟು ರಂಜಿತ್ಗೆ ನೆನಪಿಸ್ದೆ. ಅವ್ರು ಹೋಗಿ ತೊಗೊಂಡು ಬಂದರು. ಆ್ಯಂಡ್ ನಮ್ಮದು ಮಾರ್ನಿಂಗ್ ಅಂದರೆ ಪ್ರೀವಿಯಸ್ ಡೇ ಏನೋ ಬ್ಲಡ್ ಟೆಸ್ಟ್ ಆಗಿತ್ತಲ್ವ, ಅದ್ರದ್ದು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದೆ. ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದರು. ಆ್ಯಂಡ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಆಗಿತ್ತು. ನಾನು ಕೂಡ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೆ, ಒಂದು 2 kg ಏನೋ ವೆಯ್ಟ್ ಗೇನ್ ಆಗಿದ್ದೆ. ಆ್ಯಂಡ್ ಪಾಪುದು ವೆಯ್ಟ್ ತುಂಬ ಚೆನ್ನಾಗಿತ್ತು, ಅಂದರೆ ಬೇಬಿ ಗ್ರೋತ್ ಚೆನ್ನಾಗಾಗಿತ್ತು. ಎಲ್ಲನೂ ನೀಟಾಗಿ ನಾವು ಕೂಡ ಅಪ್ಡೇಟ್ಸ್ನ ತೊಗೊಂಡು ನೆಕ್ಸ್ಟು ಡಿನ್ನರ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಹಾಸ್ಪಿಟಲ್ ಹತ್ರನೇ ಹೋದ್ವಿ. ಯಾಕಂದರೆ ತುಂಬ ಹಶ್ವಾಗ್ತಿತ್ತು ನನಗೆ. ಆ್ಯಂಡ್ ತುಂಬ ಲೇಟ್ ಆಗಿತ್ತು ಸ್ಕ್ಯಾನಿಂಗ್ ಆಗಿದ್ದು, ರಿಪೋರ್ಟ್ ಎಲ್ಲ ತೋರಿಸಿ ಕೇಳಿಕೊಂಡು ಬರೋ ಅಷ್ಟರಲ್ಲಿ ಡಿನ್ನರ್ ಎಲ್ಲ ಮುಗಿಸಿ ಅಲ್ಲೇ ಹಾಸ್ಪಿಟಲ್ ನಿಯರ್ ಬೈ ಒಂದು ವಿಶಾಲ್ ಮಾರ್ಟ್ ಇದೆ, ಅಲ್ಲಿಗೆ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಸ್ವಲ್ಪನೇ, ಅಂದರೆ ಕಿಚನ್ಗೆ ಮಗ್ಸ್ ಬೇಕಿತ್ತು ಸ್ವಲ್ಪ ನಮಗೆ, ಅಂದರೆ ಕಾಫಿ ಮಗ್ಸು, ಅದನ್ನು ತೊಗೊಳಕ್ಕೆ ಬಂದ್ವಿ. ಯಾವುದು ಏನು ಅಂಥ ಹೊಸ ಕಲೆಕ್ಷನ್ಸ್ ಇಲ್ಲ, ಮುಂಚೆ ಎಲ್ಲ ಏನಿತ್ತು ಅದೇ ಇತ್ತು. ಬಟ್ ಮಗ್ಸಲ್ಲಿ ಒಂದು 2-3 ಥರ ಹೊಸ್ದಾಗಿ ಬಂದಿತ್ತು, ಅದನ್ನು ನೋಡಿ ತೊಗೊಂಡಿದ್ದಾಯಿತು. ಪ್ರೈಸ್ ಡೇಸ್ ಎಲ್ಲ ನಾನು ಅಲ್ಲೇ ಹಾಕಿದ್ದೀನಿ ನೋಡಿ. ಸುಮಾರು ಆಫರ್ ನಡೀತಿರುತ್ತೆ ಮಾಲಲ್ಲಿ, ವಿಶಾಲ್ ಮಾರ್ಟಲ್ಲಿ. ಆ್ಯಂಡ್ ಟವಲ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ ವಿಶಾಲ್ ಮಾರ್ಟಲ್ಲಿ. ನನಗೆ ಟವಲ್ಸ್ ತುಂಬಾ ಇಷ್ಟ ಆಗುತ್ತಲ್ಲಿ. ಸೊ ಈ ವ್ಲಾಗ್ನ ಸ್ಕಿಪ್ ಮಾಡದೆ ನೋಡಿದ್ದೀರಾ ಅಂತ ಅನ್ಕೋತೀನಿ. ಗ್ಲೂಕೋಸ್ ಟೆಸ್ಟ್ ಆಗಿ ಒಂದು ಫ್ಯೂ ಡೇಸ್ ಆದಮೇಲೆ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಚೆನ್ನಾಗಾಯಿತು ಗ್ಲೂಕೋಸ್ ಟೆಸ್ಟ್. ನಾನು ಸುಮಾರು ರೀಲ್ಸಲ್ಲಿ ನೋಡಿದ್ದೀನಿ. ಈವನ್ ಗ್ಲೂಕೋಸ್ ಟೆಸ್ಟ್ ಆದಮೇಲೂ ಕೂಡ ಆ ರೀಲ್ಸ್ನ ನೋಡಿದೆ. ಸುಮಾರು ಜನ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ರೀಲ್ಸ್ನ ಮಾಡ್ತಾಯಿದ್ರು. ಬಟ್ ಅಷ್ಟೇನಿಲ್ಲ, ಆರಾಮಾಗಿ ಏನೋ ಒಂಥರ ಜ್ಯೂಸ್ ಥರನೇ ಫೀಲ್ ಆಯ್ತು ನನಗೆ. ಆರಾಮಾಗಿ ಕುಟ್ಕೊಂಡೆ. ಆ್ಯಂಡ್ ನಾನು ಕುಡಿದಿದ್ದು 1/2 ಲೀಟ್ರ್ ವಾಟರ್ ಬಾಟ್ಲಲ್ಲಿ. ಅವಾಗಲೇ ಹೇಳ್ದಂಗೆ ಕೆಲವು ಕಡೆ 1 ಲೀಟ್ರೂ ಕೊಡ್ಬೋದು ಅಂತ ಅನಿಸುತ್ತೆ, ಗೊತ್ತಿಲ್ಲ. ಚೆನ್ನಾಗಿರುತ್ತೆ, ಆರಾಮಾಗಿ ಕುಡೀರಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಬಿಕಾಸ್ ಸುಮಾರು ಜನ ಪ್ರೆಗ್ನೆಂಟ್ ಇರೋರು ನೋಡ್ತಿರ್ತೀರಲ್ವ, ನಿಮಗೂ ಮುಂದೆ ಗ್ಲೂಕೋಸ್ ಟೆಸ್ಟ್ ಇರುತ್ತೆ. ನನಗೆ ಮಾಡಿದ್ದು 6th ಮಂತಲ್ಲಿ. ನಿಮಗೆ ಮೇ ಬಿ ಆಲ್ಮೋಸ್ಟ್ ಎಲ್ರಿಗೂ ಅವಾಗಲೇ ಮಾಡೋದು 6-7 ಮಂತ್ಸಲ್ಲೇ ಗ್ಲೂಕೋಸ್ ಟೆಸ್ಟ್ ಮಾಡೋದು. ಆ್ಯಂಡ್ 5th ಮಂತಲ್ಲಿ ನಿಮಗೆ ಬ್ಲಡ್ ಟೆಸ್ಟ್ ಮಾಡಿದ್ರ ಅಂತ ಒಬ್ರು ಕೇಳಿದ್ರಿ. 5th ಮಂತಲ್ಲಿ ನಂಗೆ ಬ್ಲಡ್ ಟೆಸ್ಟ್ ಇರಲಿಲ್ಲ. 6th ಮಂತಲ್ಲಿ ಇವಾಗ ಮೊನ್ನೆ ಇದೇನು ವ್ಲಾಗ್ ನೋಡಿದ್ರು ಅವಾಗ ಇತ್ತು. ಹಾಗಾಗಿ 5th ಮಂತಲ್ಲೂ ಕೂಡ ಮಾಡ್ತಾರೆ ಬ್ಲಡ್ ಟೆಸ್ಟು. 5th ಮಂತಲ್ಲೂ ಮಾಡ್ತಾರೆ, ಒಬ್ಬೊಬ್ರಿಗೆ 7th ಮಂತಲ್ಲೂ ಮಾಡ್ತಾರೆ, ಡಿಪೆಂಡ್ಸ್ ಅದು. ಆ್ಯಂಡ್ ನಾನು ಪ್ರೀವಿಯಸ್ ವ್ಲಾಗ್ದು ಕಮೆಂಟ್ಸ್ನ ಓದ್ಬಿಟ್ಟು ಈ ವ್ಲಾಗ್ನ ಹೆಂಡ್ ಮಾಡ್ತೀನಿ, ಓಕೆನಾ. ಮತ್ತು ನಾಳೆ ವೆಡ್ನೆಸ್ಡೇ, ಅಂದರೆ ಬುಧವಾರ, ಡೇಟ್ 17ನೇ ತಾರೀಕು, ನಾಳೆಯಿಂದ ಬರೋ ವ್ಲಾಗ್ಸ್ ಎಲ್ಲನೂ ನಾನು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಶಾರ್ಟ್ ವಿಡಿಯೋ. ಬಿಕಾಸ್ ಸುಮಾರು ಜನ ಓನ್ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡಿ ಅಂತ ಕೇಳ್ತಾಯಿದ್ರಿ. ಸೊ ನಾನು ಥಿಂಕ್ ಮಾಡಿ ಓನ್ ವಾಯ್ಸ್ ಕೊಟ್ಟೆ ಅಪ್ಲೋಡ್ ಮಾಡೋಣ, ಸೊ ದಟ್ ಇನ್ನೂ ನಾನು ನಿಮ್ಮ ಜೊತೆ ಕನೆಕ್ಟ್ ಆಗ್ಬೋದು, ನೀವು ನನ್ನ ಜೊತೆ ಇನ್ನೂ ಕನೆಕ್ಟ್ ಆಗ್ಬೋದು ಅಂತ ಅನ್ನಿಸ್ತು. ಅದಕ್ಕೆ ನಾನು ಇನ್ನು ಮುಂದೆ ಬರೋ ಶಾರ್ಟ್ ವೀಡಿಯೋಸ್ಗೆಲ್ಲನೂ ವಾಯ್ಸ್ ಓವರ್ ಕೊಡ್ತೀನಿ. ಎವ್ರಿಡೇ ಏನೇ ಇದ್ರೂ ವಾಯ್ಸ್ ಮುಖಾಂತರನೇ ಇನ್ಮೇಲಿಂದ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ನನಗೆಲ್ಲ ಶಾರ್ಟ್ ವೀಡಿಯೋಸ್ನು ನೋಡಿ ಎಂಜಾಯ್ ಮಾಡಿ. ಲವ್ ಸ್ಟೋರಿ ವ್ಲಾಗ್ ಮಾಡಿ ಪ್ಲೀಸ್ ಡಿಯರ್. ಸುಮಾರು ಜನ ಲವ್ ಸ್ಟೋರಿ ವ್ಲಾಗ್ ರೀಸೆಂಟಾಗೆಲ್ಲ ಕೇಳ್ತಾ ಇದ್ದೀರಾ. ಇವತ್ತು ಹೋಮ್ ಟೂರ್ ವ್ಲಾಗ್ ಹಾಕಿದ್ದೀನಿ, ಆ ವ್ಲಾಗಲ್ಲೂ ಕೂಡ ಕಮೆಂಟ್ ಮಾಡಿದ್ದೀರಾ. ಖಂಡಿತವಾಗ್ಲೂ ಲವ್ ಸ್ಟೋರಿ ನಾವು ಮಾಡಿ ಹಾಕ್ತೀವಿ. ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಲಿ, ಯಾವಾಗ ಮಾಡ್ತೀವಿ, ಯಾವಾಗ ಚೆನ್ನಾಗಿರುತ್ತೆ ಎಲ್ರಿಗೂ ಕೇಳೋದಕ್ಕೆ. ನಾನು ಇವಾಗ ಮಾಡಾಕ್ತೀನಿ, ಮತ್ತೆ ಹೊಸ್ದಾಗಿ ಬರೋರು ಮತ್ತೆ ಕೇಳ್ತಾ ಇರ್ತಾರೆ. ಒಂದು 10K ಸಬ್ಸ್ಕ್ರೈಬರ್ಸ್ ಆದರೂ ಆಗಲಿ, ಯಾವಾಗ ಮಾಡಾಕ್ತೀನಿ.
ಖಂಡಿತವಾಗ್ಲೂ ಒಟ್ನಲ್ಲಿ ಮಾಡ್ತೀನಿ. ಅಲ್ಲಿವರೆಗೂ ಏನು ವೆಯ್ಟ್ ಮಾಡಲ್ಲ. ಆದಷ್ಟು ಬೇಗನೆ ಪ್ಲ್ಯಾನ್ ಮಾಡಿಕೊಂಡು ಲವ್ ಸ್ಟೋರಿ ವ್ಲಾಗ್ ಡೆಫಿನೆಟ್ಲಿ ಮಾಡ್ತೀವಿ. ಸಿಸ್ಟರ್ ಡೂ ಲವ್ ಸ್ಟೋರಿ ವ್ಲಾಗ್ ಎಗೇನ್ ಅದೇ ಕಮೆಂಟು. ಐ ವಿಲ್ ವೋಟ್ ಫಾರ್ ತುಂಟಾ ಕೃಷ್ಣ. ಇವ್ರು ಯಾವಾಗಲೂ ಬಾಯ್ ಬೇಬಿಗೆ ವೋಟ್ ಮಾಡ್ತಾ ಇರ್ತಾರೆ. ಸೇಮ್ ನಾನು ಚಿಕನ್ ರೆಸಿಪಿ ಇದೇ ಥರ ಮಾಡೋದು. ಸಿಸ್ಟರ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ನಿಜವಾಗ್ಲೂ ತುಂಬ ಸಕ್ಕತ್ತಾಗಿತ್ತು ಗೊತ್ತಾ. ಇವತ್ತು ವೆದರ್ ಫುಲ್ಲು ಮೋಡಾಗಿಬಿಟ್ಟಿದೆ, ಬೆಳಿಗ್ಗೆಯಿಂದ ಬಿಸಿಲೇ ಇಲ್ಲ. ಈ ವೆದರಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಚಿಕನ್, ಬಿಸಿ ಬಿಸಿ ಆ ರೀತಿ ಡ್ರೈ ಐಟಮ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೆನ್ಪು ಮಾಡ್ಕೊಳ್ಳೋದು ಬೇಡ. ನನಗೂ ಏನು ಅಷ್ಟು ಚಿಕನ್ ಕ್ರೇವಿಂಗ್ ಏನಿಲ್ಲ, ನಾನ್ ವೆಜ್ ಕ್ರೇವಿಂಗು. ಬಟ್ ಸ್ಟಿಲ್ ಈ ವೆದರ್ ಹಂಗಿರೋದಕ್ಕೆ ಬಿಸಿದೇನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ನಾನು ಮೊದಲೇ ಇವಾಗ ಈವ್ನಿಂಗ್ ವ್ಲಾಗ್ನ ಶೂಟ್ ಮಾಡ್ತಾ ಇರೋದು. ಸೊ ಹಂಗಾಗಿ ಅದ್ರ ಬಗ್ಗೆ ಡಿಸ್ಕಷನ್ನೇ ಬೇಡ. ಅಕ್ಕ, ನಿಮ್ಮ ಮಾಂಗಲ್ಯ ಚೈನ್ ಎಷ್ಟು ಗ್ರಾಮ್ ಇದೆ? ನಿಮ್ಗೆ ಹೇಳಬೇಕು ಅಂದರೆ ಮಾತ್ರ ಹೇಳಿ ಅಕ್ಕ. ನಾನು ಆಲ್ರೆಡಿ ಮಾಂಗಲ್ಯ ಚೈನ್ ಎಷ್ಟು ಗ್ರಾಮ್ ಇದೆ ಅಂತ ಅಂದ್ಬಿಟ್ಟು ಶೇರ್ ಮಾಡಿದ್ದೀನಿ. ಲಿಂಕ್ ಕೊಟ್ಟಿರ್ತೀನಿ, ನನಗೆ ಕಮೆಂಟ್ಗೆ ರಿಪ್ಲೈ ಮಾಡಿ ಚೆಕ್ ಮಾಡಿ. ಬಿಫೋರೇನೆ ಸುಮಾರು ಜನ ಕೇಳ್ತಾಯಿದ್ರು. ಸೊ ದಟ್ ಆ ವ್ಲಾಗ್ನ ಪೆಂಡಿಂಗ್ ಇಡೋದು ಬೇಡ ಅಂತ ಅಂದ್ಬಿಟ್ಟು ಶೂಟ್ ಮಾಡಿ ಹಾಕಿದ್ದೀನಿ ನನ್ನ ಚಾನಲಲ್ಲಿ, ಚೆಕ್ ಮಾಡಿ. ಸಿಸ್ಟರ್, ಯು ಆರ್ ಕ್ಯೂಟ್, ವಿಚ್ ಈಸ್ ಯುವರ್ ವಿಲೇಜ್? ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಲೇಜ್, ನನ್ನ ಹಸ್ಬೆಂಡ್ ಮನೆ ಬಂದು ಅಗ್ಳಿ ಹತ್ರ, ರಾಮನಹಳ್ಳಿ ಅಂತ. ನಂದು ತವ್ರ ಮನೆ ಬಂದು, ಅಂದರೆ ಅಮ್ಮನ ಮನೆ ಬಂದು, ಅದು ರೀಸೆಂಟಾಗಿ ಮದುವೆ ಆಗಿರೋದಲ್ವ, ಸೊ ನಮ್ಮ ಮನೆ ನಮ್ಮೂರು ಅಂತ ಬಂದುಬಿಡುತ್ತೆ ಅಷ್ಟೇ. ಅಮ್ಮನ ಮನೆ ಬಂದು ಮಧುಗಿರಿ ಹತ್ರ, ಗಿರೇಗೌಡನಹಳ್ಳಿ. ನಾನು ಇದನ್ನು ಆಲ್ರೆಡಿ ವ್ಲಾಗಲ್ಲಿ ಹೇಳಿದ್ದೀನಿ. ಹೊಸ್ದಾಗಿ ಹೀಗೆ ಪ್ರಾಬ್ಲಮ್ಮು ಜಾಯ್ನ್ ಆಗ್ತಿರ್ತಾರ, ಅವ್ರಿಗೆ ಎಲ್ಲನೂ ಅಪ್ಡೇಟ್ಸ್ ಕೊಡಬೇಕಾಗುತ್ತೆ. ಮಾರ್ನಿಂಗ್ ರಂಜಿತ್ ಅವರು ಯಾವ ಟೈಮ್ಗೆ ಆಫೀಸ್ಗೆ ಹೋಗ್ತಾರೆ, ಡಿಪೆಂಡ್ಸ್ ಗೈಸ್. ಯಾವಾಗಲೂ ಒಂದೇ ಥರ ಟೈಮಿಂಗ್ಸ್ ಇರೋಲ್ಲ. ಕೆಲವು ಟೈಮ್ ಬೇಗ ಹೋಗಿರೋದು ಉಂಟು, 9-9:30, ಕೆಲವು ಟೈಮ್ 10-10:30 ಆ ಥರ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ಅವ್ರು ಹೋಗೋದೇ 9:30 ಮೇಲೆ. ಸಿಸ್ಟರ್, ನೀವು ಮದುವೆಗೂ ಮುಂಚೆ ರಂಜಿತ್ ನೀವು ಒಟ್ಟಿಗೆ ಇದ್ರ ಸಿಸ್ಟರ್ ಬೆಂಗಳೂರಲ್ಲಿ? ಇಲ್ಲ, ನಾನು ಸಪ್ರೇಟ್ ಇದ್ದೆ, ಅವ್ರು ಸಪ್ರೇಟ್ ಇದ್ದರು. ಅವ್ರದ್ದು MG ರೋಡಲ್ಲಿ ಇದ್ದಿದ್ದು ಆಫೀಸು, ನಂದಿದ್ದು ವೈಟ್ ಫೀಲ್ಡಲ್ಲಿ. ಟ್ರಾವೆಲ್ ಮಾಡೋದಕ್ಕೆಲ್ಲ ಕಷ್ಟನೇ ಅಲ್ವಾ. ಆ್ಯಂಡ್ ವೈಟ್ ಫೀಲ್ಡಲ್ಲಿ ನಾವು ಮದುವೆ ಆದಮೇಲೆ ವೈಟ್ ಫೀಲ್ಡಲ್ಲೇ ಇರಬೇಕು ಅಂತಲೇ ಪ್ಲ್ಯಾನ್ ಇದ್ದಿದ್ದು. ಬಟ್ ರಂಜಿತ್ಗೆ ಮತ್ತು ಈ ಕಡೆ ಬ್ರಾಂಚ್ ವಿಸಿಟ್ ಎಲ್ಲ ಹೋಗಬೇಕಾಯಿತು, ಕೆಂಗೇರಿ, ವಿಜಯನಗರ್ ಈ ಸೈಡು. ಮತ್ತು ಅವ್ರಿಗೆ ಟ್ರಾವೆಲ್ ಮಾಡೋದು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಎಗೇನ್ ಇಲ್ಲಿಗೆ ಶಿಫ್ಟ್ ಆಗಿದ್ದು. ಇಲ್ಲ ಅಂದಿದ್ರೆ ನನಗಿದ್ದು ವೈಟ್ ಫೀಲ್ಡಲ್ಲೇ ಮನೆ ಮಾಡ್ಕೊಂಡಲ್ಲೇ ಇರಬೇಕು ಅಂತ ಅಂದ್ಬಿಟ್ಟು. ಮತ್ತು ಅವ್ರಿಗೆ ಕಂಫರ್ಟಬಲ್ ಇರಬೇಕಲ್ವ ಟ್ರಾವೆಲ್ ಮಾಡೋದಕ್ಕೆ. ನಂದೇನೋ ಇವಾಗ ಹೆಂಗೂ ವರ್ಕ್ ಮಾಡ್ತಿಲ್ಲ, ಮನೇಲೇ ಈಗೇನು ಎಲ್ಲಿದ್ರು ಓಕೆ. ಅವಾಗ ಆ ರೀತಿ ಪ್ಲ್ಯಾನ್ ಇತ್ತು. ಅವ್ರು ಸಪ್ರೇಟ್, ಅವ್ರು MG ರೋಡಲ್ಲಿದ್ದರು, ನಾನು ವೈಟ್ ಫೀಲ್ಡಲ್ಲಿದ್ದೆ. ಅದಾಯಿತು. ಆ್ಯಂಡ್ ನಾನಂತೂ ನಿಮ್ಮ ಎಲ್ಲ ವ್ಲಾಗ್ಸು ನೋಡ್ತೀನಿ ಆ್ಯಂಡ್ ಕಮೆಂಟ್ಸ್ ಮಾಡ್ತೀನಿ. ನೀವು ಎಲ್ಲವಾಗೂ ವ್ಲಾಗ್ಸು ಮಾಡ್ತೀರಾ. ನಾನು ಅಲ್ಲಿವರೆಗೂ ಕಮೆಂಟ್ ಮಾಡ್ತೀನಿ ಆ್ಯಂಡ್ ವ್ಲಾಗ್ ನೋಡ್ತೀನಿ. ಓಕೆ, ವ್ಲಾಗ್ ಫುಲ್ ನೋಡ್ತೀನಿ ಅಂತ ಹೇಳ್ತಿದ್ದೀರಾ ಆ್ಯಂಡ್ ಅಲ್ಲಿವರೆಗೂ ವ್ಲಾಗ್ ನೋಡಿ ಕಮೆಂಟ್ ಮಾಡ್ತೀನಿ ಅಂತಲೂ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನ ವ್ಲಾಗ್ನ ಯಾರೆಲ್ಲ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡ್ತಿರೋರೆಲ್ರಿಗೂ ಥ್ಯಾಂಕ್ ಯು. ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡಿದೆ. ಕೆಲವೊಂದು ಕಮೆಂಟ್ಸ್ ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ, ಏನಾರಾಗಿರ್ಬೋದು, ಈ ಥರ ಪುಟಾಣಿ ಕಮೆಂಟ್ಸ್ಗೆ. ಓಕೆನಾ? ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವ್ಲಾಗ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಸ್ಗೆ ಯಾವಾಗಲೂ ವೆಯ್ಟ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.